ತೋಟಗಾರಿಕಾ ಬಿಎಸ್ಸಿ ವಿಭಾಗದಲ್ಲಿ 16 ಚಿನ್ನದ ಪದಕಗಳನ್ನು ಪಡೆಯುವುದರ ಮೂಲಕ ಬೀದರ್ ಮೂಲದ ವಿದ್ಯಾರ್ಥಿನಿ ಅಮೂಲ್ಯ ಸಂಗಪ್ಪ ಪಾಟೀಲ್ ಚಿನ್ನದ ಹುಡುಗಿಯಾಗಿ ಹೊರಹೊಮ್ಮಿದ್ದಾರೆ. ಸೆಪ್ಟೆಂಬರ್ 30 ಮಧ್ಯಾಹ್ನ 1 ಗಂಟೆ. ಹೌದು, ಬಾಗಲಕೋಟೆಯಲ್ಲಿರುವ ರಾಜ್ಯದ ಏಕೈಕ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ 13ನೆಯ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ 16 ಚಿನ್ನದ ಪದಕ ಬಾಚಿದ ಸಾಧಕಿ ಅಮೂಲ್ಯ ಪಾಟೀಲ್ ವಿದ್ಯಾರ್ಥಿನಿಗೆ ಪದವಿ ಪ್ರದಾನ ಮಾಡಲಾಯಿತು. ಪಿಎಚ್ಡಿ, ಎಂಎಸ್ಸಿ ಹಾಗೂ ಬಿಎಸ್ಸಿ ಪದವೀಧರರಿಗೆ ಪದವಿಯನ್ನು ಪ್ರದಾನ ಮಾಡಲಾಯಿತು. ತೋಟಗಾರಿಕಾ ವಿವಿ ಸಹ ಕುಲಾಧಿಪತಿಯೂ ಆಗಿರುವ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ನವದೆಹಲಿಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಮಹಾನಿರ್ದೇಶಕಿ ಡಾಕ್ಟರ್ ಎನ್ ಕಲೈಸೆಲ್ವಿ ಹಾಗೂ ತೋಟಗಾರಿಕಾ ವಿವಿ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಸೇರಿದಂತೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಪ್ರಮುಖರು ಘಟಿಕೋತ್ಸವದಲ್ಲಿ ಭಾಗಿಯಾದರು. ಒಟ್ಟು ಚಿನ್ನದ ಪದಕ ಪಡೆದ 21 ಜನ ಪದವಿ ವಿದ್ಯಾರ್ಥಿಗಳಲ್ಲಿ ಅಮೂಲ್ಯ ಪಾಟೀಲ್ ಅತಿ ಹೆಚ್ಚು ಅಂದರೆ 16 ಚಿನ್ನದ ಪದಕಗಳನ್ನು ಪಡೆಯುವುದರ ಮೂಲಕ ಚಿನ್ನದ ಹುಡುಗಿಯಾಗಿ ಹೊರಹೊಮ್ಮಿದ್ದಾಳೆ. ಮೂಲತಃ ಬೀದರ್ ಜಿಲ್ಲೆಯ ವಿದ್ಯಾರ್ಥಿನಿ ಅಮೂಲ್ಯ ಪಾಟೀಲ್ ಅವರ ತಂದೆ ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದು, ತಾಯಿ ಸವಿತಾ ಅವರು ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿದ್ಯಾರ್ಥಿನಿ ಅಮೂಲ್ಯ, ನಿರಂತರ ಓದು, ಸತತ ಪರಿಶ್ರಮ ಹಾಗೂ ಪೋಷಕರ ಉಪನ್ಯಾಸಕರ ಬೆಂಬಲದಿಂದ ಈ ಸಾಧನೆ ಮಾಡುವುದಕ್ಕೆ ಸಾಧ್ಯವಾಯಿತೆಂದು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಸ್ಟಾರ್ಟಿಂಗ್ ಡಿಗ್ರಿ ಶುರು ಮಾಡಿದಾಗ ಅನ್ಕೊಂಡಿರಲಿಲ್ಲ ಫುಲ್ ಓವರ್ ಆಲ್ ಗೋಲ್ಡ್ ಮೆಡಲಿಸ್ಟ್ ಆಗ್ತೀನಿ ಅಂತ. ಬಟ್ ಯಾವತ್ತು ಕಾಲೇಜ್ ಟಾಪರ್ ಆಗ್ಬೇಕಂತಂತೂ ಏಮ್ ಮಾಡಿದೆ. ಬಟ್ ತುಂಬಾ ಖುಷಿ ಆಯಿತು ವೆನ್ ಐ ಗಾಟ್ ಟು ನೋ ದಟ್ ನನ್ನ CGPA ಹೈಯೆಸ್ಟ್ ಇದೆ ಓವರ್ ಆಲ್ ಆಫ್ಟರ್ 9 ಕಾಲೇಜಸ್ ಆಗಲಿ. ನನಗೆ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಹೇಳ್ತೀನಿ. ನಮ್ಮ ಕಾಲೇಜ್ ಟೀಚರ್ಸ್ ಆಗಲಿ, ಡೀನ್ ಆಗಲಿ, ನಮ್ದು ಯೂನಿವರ್ಸಿಟಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ನಮ್ಮ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಎನ್ಕರೇಜ್ ಮಾಡೋಕ್ಕೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟುವರ್ಡ್ಸ್ ದೆಮ್. ನಂದು ಇಬ್ಬರು ಪೇರೆಂಟ್ಸು ದೇ ಆರ್ ವೆರಿ ಹಾರ್ಡ್ ವರ್ಕಿಂಗ್. ನಮ್ಮ ಇಬ್ಬರು ಸಲುವಾಗಿ, ನನಗೂ ಆಗಲಿ ನಮ್ಮ ಅಕ್ಕನ ಸಲುವಾಗಿ ದೇ ಹ್ಯಾವ್ ವರ್ಕ್ ರಿಯಲಿ ಹಾರ್ಡ್. ಅಂದರೆ ಇಬ್ಬರು ಜಾಬಲ್ಲಿ ಇದ್ರೂ ನಮಗೆ ಎಜುಕೇಷನಲ್ಲಿ ಏನೂ ಕಾಂಪ್ರಮೈಸ್ ಮಾಡಿಲ್ಲ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್. ಆ್ಯಂಡ್ ಇವತ್ತು ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ನಮ್ಮ ತಂದೆನೂ ರೈತನ ಮಗನೇ ಅಂತ ಹೇಳ್ತೀನಿ, ತಾಯಿನೂ ರೈತನ ಮಗಳು. ಸೊ ಇಬ್ಬರು ಕಷ್ಟಪಟ್ಟು ಅವ್ರು ಮುಂದೆ ಬಂದು ನಮ್ಮನ್ನು ಯಾವತ್ತು ಓದಿದ್ರೇ ಜೀವನ ಅಂತ ಒಂದು ಹೇಳಿದರು. ಸೊ ಅದರಿಂದ ಇದು ಇಸ್ ದ ಬಿಗಿನಿಂಗ್ ಆಫ್ ಮೈ ಕರಿಯರ್ನ. ಸ್ವಲ್ಪ ಇನ್ನು ಮುಂದೆ ತುಂಬ ಆಸೆ ಆಕಾಂಕ್ಷೆಗಳಿದೆ, ಅದನ್ನ ಮೇಲೆ ಹೋಗ್ಬೇಕಂತ. ಸಾರಿ, ಇದು ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ತುಂಬ ಕೇಳಿದ್ದೀವಿ ಇಬ್ಬರೇ ಹೆಣ್ಮಕ್ಳು ಅಂತಾರಂತ. ಈವನ್ ಮೈ ಸಿಸ್ಟರ್ ಈಸ್ ಅ ಸರ್ಜನ್, ಅವರು ಸರ್ಜರಿ ಮಾಡ್ತಿದ್ದಾರೆ. ಹಂಗೆ ನೋಡಿದ್ರೆ ನಮ್ದು ಇಡೀ ಫ್ಯಾಮಿಲಿಯಲ್ಲಿ ನಾವಿಬ್ಬರು ಹೆಣ್ಮಕ್ಳೇ ಜಾಸ್ತಿ ಓದಿದ್ದು ಆಗಲಿ ಟಾಪ್ ಆಗಿ. ನಮ್ಮ ತಂದೆ ತಾಯಿಗೆ ಇಬ್ಬರಿಗೂ ಅಂತಿದ್ರು ಇಬ್ಬರೇ ಹೆಣ್ಮಕ್ಳು ಅಂತ. ಸೊ ಬಟ್ ನಾವಿವತ್ತು ಇರೋಕ್ಕೆ ಕಾರಣ ಇಬ್ಬರು ಪೇರೆಂಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ MSc ಇನ್ ಫ್ಲೋರಿಕಲ್ಚರ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಮಾಡ್ತಿದ್ದೀನಿ. ಮುಂದೆ UPSC ಅಟೆಂಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. IAS ಅಂತ ಸರ್, ನಾನು UPSC ಯಾಕೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದರೆ, ನಾನು ಎಷ್ಟೊಂದು ಸರಿ ನ್ಯೂಸಲ್ಲೆಲ್ಲ ನೋಡ್ತಿದ್ದೆ, ತುಂಬ ರೈತರಿಗೆ ಅದು ಪ್ರಾಬ್ಲಮ್ ಆಗುತ್ತೆ, ಇದು ಪ್ರಾಬ್ಲಮ್ ಆಗುತ್ತೆ, ಬಟ್ ಪರಿಹಾರ ಕೊಡೋದು ಆಗಲಿ ಇದು ಆಗಲಿ. ಮತ್ತು ರೈತರದ್ದು ಒಂದು ಪಾರ್ಟ್ ಬಿಟ್ಟು ಬೇರೆ ಒಂದು ಸಿಟಿ ಆಗಲಿ ಏನೇ ಆಗಲಿ, ನನಗನ್ಸುತ್ತೆ ಸಿಸ್ಟಮಲ್ಲೇ ಇದ್ದು ನಾವು ಚೇಂಜ್ ಮಾಡಬೇಕು. ಅಂದರೆ ಒಂದು ಸಿಸ್ಟಮಲ್ಲಿ ಒಂದು ಪೊಸಿಷನ್, ಬೆಟರ್ ಪೊಸಿಷನ್ ಬಂದರೆ ವಿ ಕ್ಯಾನ್ ಚೇಂಜ್ ಇಟ್ ಅಂತ ಒಂದು ಮನೋಭಾವದಿಂದ ನಾನು UPSC ಅಟೆಂಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಒಂದು ಸೇವೆ ಮನೋಭಾವ ಅಂತ ಇದೆ ನನಗೆ. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ನನ್ನ ಕರಿಯರಿಂದ. ಸೊ ಐ ವುಡ್ ಲೈಕ್ ಟು ಅಟೆಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.